ಬರ್ತೇವೆ ಅವಕಾಶ. ಒಂದು ನಿಮಿಷ, ರಿಟರ್ನ್ ಕಂಪ್ಲೇಂಟ್ ಇದೆಯಾ? ರಿಟರ್ನ್ ಕಂಪ್ಲೇಂಟ್ ಇದೆ ಕೊಡಿ, ನಾವು ಕೊಡ್ತೇವೆ. ಎಲ್ಲ ರಸ್ತೆ ಮೇಲೆ ಬಂದು ಕೊಡ್ತಾರೆ ಸರ್, ಕಂಪ್ಲೇಂಟ್ ರಸ್ತೆ ಮೇಲೆ ಬಂದು ಕೊಡ್ತಾರೆ. ಅಲ್ಲಿ ಒಂದು ಬಿಲ್ಡಿಂಗ್ ಇದೆ ನೋಡಿ, ಗವರ್ನಮೆಂಟ್ ಬಿಲ್ಡಿಂಗ್, ಇಲ್ಲಿ ಆಚೆ ಸುತ್ತಮುತ್ತ ಎಲ್ಲ ಕಡೆ ಒಂದು ಕಂಪ್ಲೇಂಟ್ ಬರ್ತದೆ. ಯಾಕೆ ಮಾಡ್ಬೇಕಲ್ಲ? ಶಾಲೆಗೆ ತೊಂದರೆ ಕೊಡೋದು ನಾವು? ಅವರಿಗೆ ಕೊಡ್ಲಿಕ್ಕೆ ನಿಮ್ಗೆ ಹೇಳುವುದಲ್ಲ. ನಿಮ್ಮ ಟೈಸನ್ ಕಂಪ್ಲೇಂಟ್ ಕೊಡೋದು ಅಲ್ಲಿ ಹೋಗಿ ಬನ್ನಿ, ನಾವೇ ನಿಮ್ಗೆ ಬೇಡ ಅಂತ ಹೇಳಿಲ್ಲ. ಹೌದು, ಯಾರಿಲ್ಲ ಅಂದ್ರು ನಾನೇನಿಲ್ಲ ಮುಂದೆ ಹೇಳ್ತಾ ಇದ್ರಿ, ನಾನು ನಿಮ್ಗೆ ಅವಕಾಶ ಎಲ್ಲರಿಗೂ ಒಬ್ಬರಿಗೆ ಅವಕಾಶ ಕೊಡಿ, ಗುಂಪಿಗಲ್ಲ. ನೀವು ಅದಕ್ಕೆ ಕೊಡ್ಲಿಕ್ಕೆ ತಗೊಳ್ಬಾರ್ದು, ಏನು ಮಾಡಬಾರ್ದು. ಏನೇನ್ ಪಾಯಿಂಟ್ಸ್ ಇದೆ ಎಲ್ಲ ಒಂದು ಪೇಪರ್ ನಲ್ಲಿ ಬರೆದು ನಾವೆಲ್ಲ ಬರೀತೇವೆ. ರಸ್ತೆ ಮೇಲೆ ಬರೆಯುವುದಲ್ಲ, ರಸ್ತೆ ಮೇಲೆ ಬರೀತೇವೆ. ಕಂಪ್ಲೇಂಟ್ ಶುಡ್ ಬಿ ಇನ್ ದ ಹ್ಯಾಂಡ್ ರೈಟಿಂಗ್ ಆಫ್ ಯು. ಅದನ್ನ ನಾವು ಮಾಡ್ತೇವೆ, ನಿಮ್ಮ ಸ್ಟೇಷನ್ ಅಲ್ಲಿ ಮಾಡ್ತೇವೆ. ಯಾಕೆ ನಮ್ಮ ಸ್ಟೇಷನ್ ಅಲ್ಲಿ ಬರ್ತೀರಾ? ಗವರ್ನಮೆಂಟ್ ಬಿಲ್ಡಿಂಗ್ ಇದೆ, ನಾನು ನಿಮಗೆ ಎಸ್ಕಾರ್ಟ್ ಮಾಡಿ ಹೇಳ್ತೀನಿ. ಯಾಕೆ ನಿಮ್ಮಲ್ಲಿ ಬೇರೆ ಏನಾದ್ರು ಬೇರೆ ವ್ಯವಹಾರ ನಡೀತಾ ಇದೆಯಾ? ಇಲ್ಲ, ಪಬ್ಲಿಕ್ ಸೇಫ್ಟಿಗೋಸ್ಕರ ಇಟ್ ಇಸ್ ಏನ್ ಪಬ್ಲಿಕ್ ಸೇಫ್ಟಿ? ಒಬ್ಬರನ್ನ ಕೇಳ್ತಿರೋದು, ಗುಂಪು ಬರೋದು. You are not allowed to question what public safety is. ಅದೇ ಒಬ್ರು ಬಂದು ಪಬ್ಲಿಕ್ ಸೇಫ್ಟಿ ಪ್ರಾಬ್ಲಮ್ ಆಗುತ್ತೆ. ನೀವು ಡಿಸೈಡ್ ಮಾಡಲ್ಲ ಪಬ್ಲಿಕ್ ಸೇಫ್ಟಿಗೆ. ಕಂಪ್ಲೇಂಟ್ ಕೊಡ್ಲಿಕ್ಕೆ ಇಷ್ಟ ಇದ್ರೆ ನೀವು ಅಲ್ಲಿ ಬರೋದು, ನಮಗೆ ಕಂಪ್ಲೇಂಟ್ ಮಾತಾಡ್ಲಿಕ್ಕೆ ಹೇಳ್ತೇವೆ. ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಮೇಲೆ ಮಾತಾಡಿವ್ರಂತೆ ಏನ್ ಮಾಹಿತಿ ಕೊಡಬೇಕು ಸೀನಿಯರ್ ಆಫೀಸರ್ಸ್ ಕೊಡ್ತಾರೆ. ಈಗೇನಿದೆ ನಿಮ್ದು ಇದಕ್ಕೆ ಸಂಬಂಧಪಟ್ಟಂಗೆ ಏನಾರು ಇದೆಯಾ? ಇದೆ, ಇದಕ್ಕೆ ಕೇಳ್ತೇವೆ. ಪಬ್ಲಿಕ್ ಅಲ್ಲಿ ಮಾತಾಡ್ತಾರೆ. ಇಲ್ಲ, ಈಗ ಅಲೋ ಇಲ್ಲ. ಮತ್ತೆ ಈಗ ಪಬ್ಲಿಕ್ ಅಲ್ಲಿ ಮಾತಾಡೋದು ಬಿಡಲ್ಲ, ಹೊರಗಡೆ ಬಿಡಲ್ಲ. ನೀವು ನಂತರ ಕಾನೂನು ಪ್ರಕ್ರಿಯೆ ಮಾಡಬೇಕಿತ್ತು. ವಕೀಲರು ಬಂದಿದ್ದಾರೆ, ಅದಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಎಲ್ಲಿದ್ದಾರೆ? ಇದ್ದಾರೆ, ಬಂದಿದ್ದಾರೆ. ವಕಾಲತ್ ಹಾಕಿರೋ ವಕೀಲರು ಕೋರ್ಟ್ ಅಲ್ಲಿ ಇದ್ದಾರೆ. ವಕಾಲತ್ ಕೊಟ್ಟಿದ್ದೀವಿ. ಅವ್ರಿಗೆ ಹೆಂಗ್ ಕೊಡ್ತೀರಾ? ಅವ್ರು ಇನ್ನೂ ಬಂದಿಲ್ಲ, ಕೋರ್ಟ್ ಅಲ್ಲಿ ಪ್ರೊಸೀಜರ್ ಮುಗ್ಕೊಂಡು ಬರ್ತಾ ಇದ್ದಾರೆ. ಅವ್ರು ನಂಗೆ ಡಾಕ್ಯುಮೆಂಟ್ ಮಾಹಿತಿ ಕೇಳಿದ್ದಾರೆ.